ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಅಪ್ಪು ಮಾತಾಡ್ತಾ ಇರೋದು. ಮಾಸ್ಟರ್ ಕ್ಯಾಂಪ್ 2023 ಸ್ಟಾರ್ಟಿಂಗು ಏನೇನು ಕಲಿಬೇಕು, ಆಮೇಲೆ ಯಾವುದ್ಯಾವುದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಎಲ್ಲನೂ ಹೇಳ್ಕೊತೋದ್ರೆ ನಿಮಗೆ ಫುಲ್ ಕ್ಲಾಸಸ್ಗಳು ಇವು ವೈರ್ ಫ್ರೇಮ್ ಒಂದು ಕ್ಲಾಸ್ ಆಗುತ್ತೆ, ಸರ್ಫೇಸೇ ಒಂದು ಕ್ಲಾಸ್ ಆಗುತ್ತೆ, ಸಾಲಿಡೇ ಒಂದು ಕ್ಲಾಸ್ ಆಗುತ್ತೆ. ಸೊ 1 ಡೇಯಲ್ಲಿ ಇಂಟ್ರೊಡಕ್ಷನ್ನು 1 ಡೇ ಕ್ಲಾಸ್ನ ಚಾಲೂ ಮಾಡೋಣ ನಾವು. ಸೊ ಈ 1 ಡೇಯಲ್ಲಿ ನಾವು ಏನೇನು ಕಲಿಬೋದು. ಫಸ್ಟ್ ಡೇ ಓಕೆ ನೋಡಿ, ಫಸ್ಟ್ ಡೇ ಬಂದುಬಿಟ್ಟು ನಾವು ಏನೇನು ಕಲಿಯೋಣ ಅಂತಂದರೆ, ಫಸ್ಟು ರೈಟ್ ಆ್ಯಂಗಲ್ ಹಾಕೊಳ್ಳೋಣ. ಸೊ ರೈಟ್ ಆ್ಯಂಗಲ್ ಹಾಕೊಂಡು ಬೆಳಕ್ಕೆ ನಮಗೆ ಒಂದು ಸಲ ಸೆಂಟ್ರ್ ಬರೋಲ್ಲ, ಇಲ್ಲೆಲ್ಲೋ ಬರ್ತಾ ಇರುತ್ತೆ ನೋಡಿ. ಸೊ ಆವಾಗ ಇದನ್ನು ಡಿಲೀಟ್ ಮಾಡಬೇಕು ಅಂದರೆ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಅಂತ ಇರುತ್ತೆ, ಸೆಲೆಕ್ಟ್ ಮಾಡಿದ್ರೆ ಡಿಲೀಟ್ ಮಾಡ್ಬೋದು ರೆಕ್ಟ್ಯಾಂಗಲ್ಲು. ಸೊ ನಮಗೆ ಸೆಂಟ್ರ್ ಬೇಕು ಅಂದರೆ ಇಲ್ಲಿ ಸೆಂಟ್ರ್ ಕೊಡ್ತಾರೆ, ಇಲ್ಲಿ ನೋಡಿ ಆಟೋಮೆಟಿಕ್ ಸೆಂಟ್ರ್ ಆಗುತ್ತೆ. ಇಲ್ಲಿ ಸೆಂಟ್ರ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಸೆಂಟ್ರ್ ಬಂದುಬಿಡುತ್ತೆ ನಮಗೆ. ಸೊ ಇವಾಗ ನಾವು ಯಾವುದೇ ಕರ್ವ್ ಒಂದು ಹಾಕಲಿ ಸೆಂಟ್ರೇ ಬರ್ತಾ ಇರುತ್ತೆ ನೋಡಿ, ಬಂತಾ. ಸೊ ಒಂದು ಸೈಜ್ ಕೊಟ್ಕೊಳ್ಳೋಣ ಅಪ್ರಾಕ್ಸಿಮೇಟ್ಲಿ ಆಗಿ 100x100. ಸೊ ಕಾಣಲಿಲ್ಲ ಅಂದರೆ ರೈಟ್ ಕ್ಲಿಕ್ ಮಾಡಿ ಫಿಟ್ ಅಂತ ಮಾಡಿ. ಸೊ ನಿಮಗೆ ಜೂಮ್ ಆಗುತ್ತೆ, ಅದು ಆಟೋಮೆಟಿಕ್ಕಾಗಿ ಫಿಟ್ ಎಷ್ಟು ಬೇಕು ನಮಗೆ ಅಷ್ಟು ಜೂಮ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಈ ಕಲರ್ ಏನನ್ನ ನಿಮಗೆ ಸೈಡು ಬೇರೆ ಚೇಂಜ್ ಮಾಡಬೇಕು ಅಂತಂದರೆ ರೈಟ್ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಲೈನ್ ದಪ್ಪ ಬೇಕು ಅಂದರೆ ದಪ್ಪ ಮಾಡ್ಕೋಬೋದು ನೋಡಿ, ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಕಲರ್ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೋಬೋದು ನೀವು. ನಾನು ರೆಡ್ ಅಂದರೆ ರೆಡ್ ಇಷ್ಟ ನನಗೆ, ಸೊ ರೆಡ್ ಇಟ್ಕೊಂಡಿದ್ದೀನಿ. ಸೊ ನಿಮ್ಗೆ ಯಾವ ಕಲರ್ ಇಷ್ಟನೋ ಅದು ಇಟ್ಕೋಬೋದು. ಸೊ ನೋಡಿ ಪಿಂಕು. ಆಮೇಲೆ ಇವು ಮಾಡಲ್ಗೆ ಯಾವ ಕಲರ್ ಬೇಕು ಇವೆಲ್ಲ ಆಮೇಲೆ ನಿಮಗೆ ಬರ್ತಾ ಅರ್ಥ ಆಗುತ್ತೆ. ಸೊ ಸಿಂಪಲಾಗಿ ಫಸ್ಟ್ 1 ಡೇ ಕ್ಲಾಸಲ್ಲಿ ನಿಮಗೆ ಈ ಲೈನ್ನ ದಪ್ಪ ಮಾಡ್ಕೊಳ್ಳೋದು ನೋಡಿ. ಸೊ ಈಗ ಆಗಿರೋ ಲೈನು ದಪ್ಪ ಬೇಕು ಅಂತಂದರೆ ಡಿಲೀಟ್ ಮಾಡಿ ಮತ್ತು ಟ್ರಯಾಂಗಲ್ ತೊಗೊಂಡು ನೋಡಿ, ಇವಾಗ ದಪ್ಪ ಬಂದುಬಿಡುತ್ತೆ. ಕಲರ್ ಬಂದಿಲ್ಲ ಅಲ್ಲ, ಕಲರ್ ನಾನು ಸೈಜ್ ಕೊಟ್ಟರೆ ಬಂದುಬಿಡುತ್ತೆ. 100x100 ಕೊಟ್ಟೆ, ಓಕೆ ನೋಡಿ ಕಲರ್ ಯಾವ್ದು ಸೆಲೆಕ್ಟ್ ಆಗಿತ್ತು ನನಗೆ ಅದು ಬಂದುಬಿಡ್ತು. ಸೊ ಇಲ್ಲಿ ನಮಗೆ ಇದಕ್ಕೆ ಇಲ್ಲಿ ಲೈನ್ ಬಂದು ನಮಗೆ ಯಾವ ಥರ ಹಾಕೋಬೇಕು ಲೈನ್ ಅನ್ನೋದನ್ನ ನಿಮ್ಗೆ ಒಂದು ಸುಮ್ಮನೆ ಸಿಂಪಲ್ಲಾಗಿ ನಿಮ್ಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಲೈನ್ ಬಗ್ಗೆ ಬೇಡ, ನಮಗೆ ಎಲ್ಲ ಹೇಳೋದು ಬೇಡ. ಸಿಂಪಲ್ಲಾಗಿ ಇಲ್ಲಿ ಪಿಲ್ಲೆಟು ಚಾಂಪರು, ಈ ಪಿಲ್ಲೆಟು ಚಾಂಪರ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ನೋಡಿ. ಪಿಲ್ಲೆಟ್ ಬಂದುಬಿಟ್ಟು ನಿಮಗೆ ರೇಡಿಯಸ್ಸು, ಎಲ್ಲಿ ರೇಡಿಯಸ್ ಎಷ್ಟು ಕೊಟ್ಕೋತೀರಾ ಅಷ್ಟಾಗುತ್ತೆ ನೋಡಿ. ಇಲ್ಲಿ 10 ಕೊಟ್ಕೊಂಡೆ ನಾನು, ಇಲ್ಲಿ 10 ಬಂತು. ಸಪೋಸ್ ನಾನಿಲ್ಲಿ 15 ಕೊಟ್ಕೋತೀನಿ, ಅದು 15 ಆಟೋಮೆಟಿಕ್ ಆಗುತ್ತೆ. ಸೊ ನಮಗೆ ಬೇರೆ ಆ ಮೂಲಿ ಕಾರ್ನಲ್ಲಿ ಬೇಕು ಅಂದರೆ ಇಲ್ಲಿ ಪ್ಲಸ್ ಕೊಟ್ಕೋಬೇಕು. ಇಲ್ಲಿ ಬಂದು 20 ಕೊಟ್ಕೊಳ್ಳಿ, ಈ ಕಾರ್ನಲ್ಲಿ 20 ಬಂದುಬಿಡುತ್ತೆ ನಿಮಗೆ. ಓಕೆ, ಇದು ಬಂದು ನಿಮಗೆ ಪಿಲ್ಲೆಟ್ಟು. ಸೊ ಚಾಂಪರ್ ಬಂದು ಸೇಮು 10 mm ಚಾಂಪರ್ ಡಯ ಕೊಟ್ಟರೆ, 2 ಕಾರ್ನರ್ ಸೆಲೆಕ್ಟ್ ಮಾಡಿದ್ರೆ 10 mm ಚಾಂಪರ್ ಬರುತ್ತೆ ನೋಡಿ. ಓಕೆ, ಅದಾದಮೇಲೆ ಆಫ್ಸೆಟ್ಟು. ಈ ಆಫ್ಸೆಟ್ಟು ನೋಡೋಣ. ಆಫ್ಸೆಟ್ ಬಂದುಬಿಟ್ಟು ನೋಡಿ, ಒಂದು ಸಿಂಪಲ್ ಒಂದು ಲೈನ್ ಎಲ್ಲೋ ಒಂದು ಹಾಕ್ಕೊಂಡ್ವಿ. ಈ ಲೈನ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಗೆ. ಯಾವುದೋ ಒಂದು ಲೈನ್ ಹಾಕಿದ್ರೆ ಆಫ್ಸೆಟ್ ತೆಗಿಯೋಕ್ಕೆ. ಸೊ ಅದಕ್ಕೆ ಆಫ್ಸೆಟ್ನ ಅದು ಲೈನ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಬಂದು ಡಿಸ್ಟೆನ್ಸ್ ಕೇಳುತ್ತೆ ನಮ್ಗೆ ಎಷ್ಟು mm ಆಫ್ಸೆಟ್ ಬೇಕು. ಸಪೋಸ್ ನನಗೆ ಒಂದು 20 mm ಆಫ್ಸೆಟ್ ಬೇಕಾಗುತ್ತೆ. ಈ ಲೈನು ಈ ಕಡೆ 20 ನೋಡಿ, ಈ ಕಡೆ 20 ಆಫ್ಸೆಟ್ಟು. ಸೊ ನಾವು ಇಲ್ಲೂ ಆಫ್ಸೆಟ್ ತಗೋಬೋದು ನೋಡಿ. ಇಲ್ಲಿ 20 ಬೇಕು ಅಂದರೆ ಇಲ್ಲಿ 20 ತೊಗೋಬೋದು. ಇದು 20, ಇದು 20, ಈ 20. ಹಿಂಗೆ ಒಂದು ನಿಮಗೆ ಇಲ್ಲಿ ಈ ಥರ ಬರುತ್ತಲ್ಲ, ಇದನ್ನು ಟ್ರಿಮ್ ಮಾಡ್ಕೋಬೋದು. ಇಲ್ಲಿ ಟ್ರಿಮ್ ಅಂತ ಇರುತ್ತೆ, ಇದನ್ನು ಟ್ರಿಮ್ ಮಾಡ್ಕೋಬೋದು. ಎಕ್ಸ್ಟ್ರಾ ಇರೋ ಮಟ್ರಲ್ನ ಟ್ರಿಮ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಇನ್ನೊಂದು ಆಪ್ಷನ್ಸ್ ಇರುತ್ತೆ. ಆಫ್ಸೆಟ್ ಆದಮೇಲೆ ಆಫ್ಸೆಟ್ ಚೈನ್ ಅಂತ. ಈ ಆಫ್ಸೆಟ್ ಚೈನ್ ಬಂದು ಸೆಲೆಕ್ಟ್ ಮಾಡಿಕೊಂಡ್ರೆ ಅಂದರೆ ಫುಲ್ಲು ಸೆಲೆಕ್ಟ್ ಆಗುತ್ತದು. ಚೈನ್ ಸೆಲೆಕ್ಟ್ ಆಗುತ್ತೆ. ಚೈನ್ ಸೆಲೆಕ್ಟ್ ಆದಾಗ ನಿಮಗೆ ಇಲ್ಲಿ ಕೇಳುತ್ತೆ ಎಷ್ಟು ಹೊರಗಡೆ ಬೇಕಾ ಒಳಗಡೆ ಬೇಕಾ. ಕ್ಲಿಕ್ ಮಾಡಿದ್ರೇ ಆಗೋದು, ಅದು ಬರುತ್ತೆ. ಸೊ ನಾನು ಸುಮ್ಮನೆ ಒಳಗಡೆ ಕ್ಲಿಕ್ ಮಾಡಿದ್ರೆ ಒಳಗಡೆ ಬರುತ್ತೆ, ಹೊರಗಡೆ ಕ್ಲಿಕ್ ಮಾಡಿದ್ರೆ ಹೊರಗಡೆ ಬರುತ್ತೆ. ಹೊರಗಡೆ ಕ್ಲಿಕ್ ಮಾಡಿದೆ ನೋಡಿ, ಇಲ್ಲಿ 10 mm ಆಫ್ಸೆಟ್ ಆಗೋಯ್ತು. ಫುಲ್ ರೆಕ್ಟ್ಯಾಂಗಲ್ಲೇ ಆಫ್ಸೆಟ್ ಆಗೋಯ್ತು.
ಇಲ್ಲ ಸಪೋಸ್ ನನಗೆ 15 ಬೇಕು, ನನಗೆ ಯಾವ ಸೈಜ್ ಬೇಕೋ ಅದು ಕೊಟ್ಕೋದ್ರೆ 15 ಆಗೋಗುತ್ತೆ. ಸೊ ಇಲ್ಲಿ ನಾನು 10 ಕೊಟ್ಕೋತೀನಿ. ಸೊ ನನಗೆ ಒಳಗಡೆ ಬೇಕು ಅಂದರೆ ಇಲ್ಲಿ ಮತ್ತೆ ಆಪ್ಷನ್ಸ್ ಇರುತ್ತೆ, ಇನ್ಸೈಡ್ ಅಂತ ನೋಡಿ, ಇನ್ಸೈಡ್ ಬರುತ್ತೆ. ನನಗೆ ಎರಡೂ ಸೈಡ್ ಬೇಕು ಅಂದರೆ ಇಲ್ಲಿ ಬೋತ್ ಆಪ್ಷನ್ ಇರುತ್ತೆ. ಬೋತ್ ಕೊಟ್ಟರೆ ಎರಡು ಕಡೆ ಆಫ್ಸೆಟ್ ಆಗುತ್ತೆ ಅಲ್ವಾ. ಸೊ ನಾವು ಇವತ್ತು 1 ಡೇ ಕ್ಲಾಸಲ್ಲಿ ಏನು ಕಲ್ತ್ವಿ ಅಂತಂದರೆ, ಲೈನು ಮೊದಲೇ ಹೆಂಗನ ಬೇಕಂಗೆ ಹಾಕೋಬೋದು, ಲೈನ್ ಯಾವುದರಲ್ಲಿ ಇದು ಇಲ್ಲ. ಅದಾದಮೇಲೆ ರೆಕ್ಟ್ಯಾಂಗಲ್ ಸೈಜ್ ಕೊಟ್ಕೊಂಡ್ವಿ. ರೆಕ್ಟ್ಯಾಂಗಲ್ ಆದಮೇಲೆ ಪಿಲ್ಲೇಟ್ ಬಂದುಬಿಟ್ಟು ನಮಗೆ ಏನೇನು ರೇಡಿಯಸ್ ಬೇಕು ಅದನ್ನು ಕೊಟ್ಕೊಂಡ್ವಿ. ಆಮೇಲೆ ಚಾಂಪರು, ಆಮೇಲೆ ಆಫ್ಸೆಟ್ ಚೈನು. ಸೊ ಇವು 4 ಕಲ್ತಿದ್ದೀವಿ. ಮುಂದೆ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ 2D ಡ್ರಾಯಿಂಗ್ನ ಹೆಂಗೆ ಹಾಕೊಳ್ಳೋದು ಅಂತ ಕಲಿಯೋಣ. ನೋಡಿ, ಇದು ಡ್ರಾಯಿಂಗ್ ಕೊಡ್ತಾರೆ. ಈ ಡ್ರಾಯಿಂಗ್ನ ನಾವು ಯಾವ ಥರ ಇಳಿಸ್ಕೊಳ್ಳೋದು ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ಕಲಿಯೋಣ. ಸೊ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.